ಇನ್ನು ಇದೇ ಥರ ನೋಟ್ಸ್ಗಳಿಗಾಗಿ, PDF ಗಳಿಗಾಗಿ ಮತ್ತು ಕ್ಲಾಸಸ್ಗಳಿಗಾಗಿ ಕೆಳಗಡೆ ಇರುವ ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ಲಿಂಕ್ ಇದೆ. ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಭಾಗ್ಯಶಿಲ್ಪಿಗಳು ಎಂಬುದು ಕೃತಿ ಸಂದರ್ಭ ಮತ್ತು ವ್ಯಕ್ತಿಚಿತ್ರಣ ಗದ್ಯ ಭಾಗವಾಗಿದೆ. ಇದನ್ನು ಇತಿಹಾಸ ಸಂಶೋಧಕರಾದ ಡಿ.ಎಸ್. ಜಯಪ್ಪ ಗೌಡ ಅವರು ಬರೆದಿದ್ದಾರೆ. ಪಾಠದ ಆಶಯ: ಯಾವುದೇ ಒಂದು ದೇಶ ಅಥವಾ ರಾಜ್ಯವು ಪ್ರಗತಿ ಹೊಂದಬೇಕಾದರೆ ಅಲ್ಲಿನ ಆಡಳಿತಗಾರರ ದೂರದೃಷ್ಟಿ ಮತ್ತು ತಜ್ಞರ ಶ್ರಮ ಅತ್ಯಂತ ಮುಖ್ಯವಾಗಿರುತ್ತದೆ. 20ನೇ ಶತಮಾನದ ಆರಂಭದಲ್ಲಿ ಮೈಸೂರು ಸಂಸ್ಥಾನವನ್ನು ಆಧುನಿಕ ಮಾದರಿ ರಾಜ್ಯವನ್ನಾಗಿ ಪರಿವರ್ತಿಸಿದ ಇಬ್ಬರು ಯುಗಪುರುಷರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಸರ್ ಎಂ. ವಿಶ್ವೇಶ್ವರಯ್ಯ ಅವರ ಕೊಡುಗೆಗಳನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸುವುದು ಈ ಪಾಠದ ಮುಖ್ಯ ಉದ್ದೇಶವಾಗಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜನನ ಮತ್ತು ಹಿನ್ನೆಲೆ: ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮೈಸೂರು ಸಂಸ್ಥಾನದ ಅತ್ಯಂತ ಜನಪ್ರಿಯ ಮತ್ತು ಆದರ್ಶ ಮಹಾರಾಜರಾಗಿದ್ದರು. ಜನನ ಮತ್ತು ಬಾಲ್ಯ: ಇವರು 1884 ಜೂನ್ 4ರಂದು ಜನಿಸಿದರು. ಇವರ ತಂದೆ ಚಾಮರಾಜ ಒಡೆಯರ್ ಮತ್ತು ತಾಯಿ ಮಹಾರಾಣಿ ಕೆಂಪನಂಜಮ್ಮಣ್ಣಿ. ವಾಣಿವಿಲಾಸ ಸನ್ನಿಧಾನ. ಆರಂಭಿಕ ಶಿಕ್ಷಣ: ನಾಲ್ವಡಿಯವರು ಬಾಲ್ಯದಲ್ಲಿಯೇ ಸಂಸ್ಕೃತ, ಕನ್ನಡ, ಇಂಗ್ಲಿಷ್ ಭಾಷೆಗಳನ್ನು ಕಲಿತರು. ಇದರೊಂದಿಗೆ ಕುದುರೆ ಸವಾರಿ, ಸಂಗೀತ, ಪಾಶ್ಚಾತ್ಯ ಮತ್ತು ಭಾರತೀಯ ಕಲೆಗಳಲ್ಲಿ ಪರಿಣಿತರಾದರು. ಆಡಳಿತದ ಆರಂಭ: ಇವರ ತಂದೆಯವರು 1894ರಲ್ಲಿ ನಿಧನರಾದಾಗ ನಾಲ್ವಡಿಯವರಿಗೆ ಕೇವಲ 10 ವರ್ಷ ವಯಸ್ಸು. ಆದ್ದರಿಂದ ಅವರ ತಾಯಿ ವಾಣಿವಿಲಾಸ ಸನ್ನಿಧಾನರವರು ರಾಜಪ್ರತಿನಿಧಿಯಾಗಿ ಆಡಳಿತ ನಡೆಸಿದರು. ನಂತರ 1902 ಆಗಸ್ಟ್ 8ರಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮೈಸೂರಿನ ಸಂಪೂರ್ಣ ಆಡಳಿತ ಚುಕ್ಕಾಣಿಯನ್ನು ಕೈಗೆ ತೆಗೆದುಕೊಂಡರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕ್ರಾಂತಿಕಾರಿ ಸುಧಾರಣೆಗಳು: 1. ಶಿಕ್ಷಣ ಕ್ಷೇತ್ರದಲ್ಲಿ ಮಹಾಕ್ರಾಂತಿ: ನಾಲ್ವಡಿಯವರು ಶಿಕ್ಷಣವಿಲ್ಲದೆ ದೇಶದ ಪ್ರಗತಿ ಸಾಧ್ಯವಿಲ್ಲ ಎಂದು ಬಲವಾಗಿ ನಂಬಿದ್ದರು. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ: ಪ್ರಾಥಮಿಕ ಶಿಕ್ಷಣವನ್ನು ಎಲ್ಲರಿಗೂ ಉಚಿತ ಮತ್ತು ಕಡ್ಡಾಯಗೊಳಿಸಿದರು. ಹೆಣ್ಣು ಮಕ್ಕಳ ಶಿಕ್ಷಣ: ಹೆಣ್ಣು ಮಕ್ಕಳಿಗಾಗಿ ಪ್ರತ್ಯೇಕ ಶಾಲೆಗಳನ್ನು ತೆರೆದರು ಮತ್ತು ಅವರಿಗೆ ವಿದ್ಯಾರ್ಥಿ ವೇತನ ನೀಡಿದರು. ಮೈಸೂರು ವಿಶ್ವವಿದ್ಯಾನಿಲಯ: ಭಾರತದಲ್ಲೇ ದೇಶೀಯ ಅರಸರಿಂದ ಸ್ಥಾಪಿತವಾದ ಮೊದಲ ವಿಶ್ವವಿದ್ಯಾನಿಲಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಮೈಸೂರು ವಿಶ್ವವಿದ್ಯಾನಿಲಯವನ್ನು 1916ರಲ್ಲಿ ಸ್ಥಾಪಿಸಿದರು. ಬಡ ಹಾಗೂ ಹಿಂದುಳಿದ ವಿದ್ಯಾರ್ಥಿಗಳಿಗೆ ನೆರವು: ದಲಿತ ಮತ್ತು ಹಿಂದುಳಿದ ವರ್ಗದ ಮಕ್ಕಳಿಗೆ ಉಚಿತ ಹಾಸ್ಟೆಲ್, ವಸತಿ ನಿಲಯ ವ್ಯವಸ್ಥೆ ಮಾಡಿದರು. ಸಾಮಾಜಿಕ ನ್ಯಾಯ ಮತ್ತು ಮಿಲ್ಲರ್ ಸಮಿತಿ ಮೀಸಲಾತಿ ಜಾರಿ: ಸರ್ಕಾರಿ ಉದ್ಯೋಗಗಳಲ್ಲಿ ಎಲ್ಲಾ ವರ್ಗದ ಜನರಿಗೂ ಸಮಾನ ಅವಕಾಶ ಸಿಗಬೇಕು ಎಂದು ಬಯಸಿದರು. ಇದಕ್ಕಾಗಿ 1918ರಲ್ಲಿ ಸರ್ ಲೆಸ್ಲಿ ಮಿಲ್ಲರ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚಿಸಿದರು. ಈ ಸಮಿತಿಯ ವರದಿಯಂತೆ ಹಿಂದುಳಿದ ವರ್ಗದವರಿಗೆ ಉದ್ಯೋಗದಲ್ಲಿ ಮೀಸಲಾತಿಯನ್ನು ಜಾರಿಗೆ ತಂದರು. ಇದು ಇಡೀ ಭಾರತ ದೇಶದಲ್ಲೇ ಅತ್ಯಂತ ಮೊದಲ ಸಾಮಾಜಿಕ ನ್ಯಾಯದ ಹೆಜ್ಜೆಯಾಗಿತ್ತು. ಸಾಮಾಜಿಕ ಕಾನೂನುಗಳು: ಸಮಾಜದಲ್ಲಿದ್ದ ಮೂಢನಂಬಿಕೆಗಳು ಮತ್ತು ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸಲು ಕಠಿಣ ಕಾನೂನು ತಂದರು. ಬಾಲ್ಯ ವಿವಾಹ ನಿಷೇಧ: ಸಣ್ಣ ವಯಸ್ಸಿನಲ್ಲೇ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡುವುದನ್ನು ಕಾನೂನುಬದ್ಧವಾಗಿ ನಿಷೇಧಿಸಿದರು. ದೇವದಾಸಿ ಮತ್ತು ಬಸವಿ ಪದ್ಧತಿ ನಿರ್ಮೂಲನೆ: ದೇವಸ್ಥಾನಗಳ ಹೆಸರಿನಲ್ಲಿ ಮಹಿಳೆಯರನ್ನು ಶೋಷಿಸುವ ಪದ್ಧತಿಯನ್ನು ಕೊನೆಗಾಣಿಸಿದರು. ಮಹಿಳೆಯರಿಗೆ ಆಸ್ತಿ ಹಕ್ಕು: ಅಂದಿನ ಕಾಲದಲ್ಲೇ ಮಹಿಳೆಯರಿಗೂ ತಂದೆಯ ಆಸ್ತಿಯಲ್ಲಿ ಹಕ್ಕು ಸಿಗುವಂತೆ ಕಾನೂನು ರೂಪಿಸಿದರು. ಆರ್ಥಿಕ ಮತ್ತು ಪ್ರಜಾಸತ್ತಾತ್ಮಕ ಸುಧಾರಣೆಗಳು: 1. ಕೈಗಾರಿಕೆ ಮತ್ತು ಮೂಲಸೌಕರ್ಯ: ಕೃಷ್ಣರಾಜಸಾಗರ ಅಣೆಕಟ್ಟು (ಕೆಆರ್ಎಸ್) ಕಾವೇರಿ ನದಿಗೆ ಅಡ್ಡಲಾಗಿ ಭವ್ಯ ಅಣೆಕಟ್ಟು ಕಟ್ಟಲು ಅನುಮತಿ ನೀಡಿದರು. ಇದಕ್ಕಾಗಿ ಅರಮನೆಯ ಚಿನ್ನಾಭರಣಗಳನ್ನು ಅಡವಿಟ್ಟು ಹಣ ಒದಗಿಸಿದ ಉದಾತ್ತ ರಾಜ ಇವರಾಗಿದ್ದರು.
ಕಾರ್ಖಾನೆಗಳ ಸ್ಥಾಪನೆ: ಭದ್ರಾವತಿಯ ಕಬ್ಬಿಣದ ಕಾರ್ಖಾನೆ, ಮೈಸೂರು ಸ್ಯಾಂಡಲ್ ಸೋಪ್ ಕಾರ್ಖಾನೆ, ಸಕ್ಕರೆ ಕಾರ್ಖಾನೆ ಮತ್ತು ರೇಷ್ಮೆ ಕಾರ್ಖಾನೆಗಳನ್ನು ಸ್ಥಾಪಿಸಿ ಸಾವಿರಾರು ಜನರಿಗೆ ಉದ್ಯೋಗ ನೀಡಿದರು. 2. ಪ್ರಜಾಪ್ರತಿನಿಧಿ ಸಭೆ ಮತ್ತು ಪ್ರಜಾಪ್ರಭುತ್ವ ನ್ಯಾಯ ವಿಧಾಯಕ ಸಭೆ: ಪ್ರಜೆಗಳು ತಮ್ಮ ಕಷ್ಟಗಳನ್ನು ನೇರವಾಗಿ ರಾಜನಿಗೆ ತಿಳಿಸಲು ಅನುಕೂಲವಾಗುವಂತೆ ಪ್ರಜಾಪ್ರತಿನಿಧಿ ಸಭೆ ಮತ್ತು ನ್ಯಾಯ ವಿಧಾಯಕ ಸಭೆಗಳನ್ನು ಬಲಪಡಿಸಿದರು. ಸಾಮಾನ್ಯ ಜನರ ಪ್ರತಿನಿಧಿಗಳಿಗೂ ಆಡಳಿತದಲ್ಲಿ ಧ್ವನಿ ನೀಡಿದರು. ರಾಜರ್ಷಿ ಬಿರುದು: ಇವರ ಈ ಅದ್ಭುತ ಜನಪರ ಮತ್ತು ಸನ್ಯಾಸಿಯಂತಹ ನಿಸ್ವಾರ್ಥ ಆಡಳಿತವನ್ನು ಕಂಡು ಮಹಾತ್ಮ ಗಾಂಧೀಜಿಯವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನು ರಾಜರ್ಷಿ, ರಾಜನಾಗಿರುವ ಋಷಿ ಎಂದು ಕರೆದು ಕೊಂಡಾಡಿದರು. 5ನೇ ಭಾಗ ಸರ್ ಎಂ. ವಿಶ್ವೇಶ್ವರಯ್ಯ ಜನನ, ವಿದ್ಯಾಭ್ಯಾಸ ಮತ್ತು ವ್ಯಕ್ತಿತ್ವ ಮೈಸೂರು ಸಂಸ್ಥಾನದ ಮುಖ್ಯಾಂಶಗಳಲ್ಲಿ ಮತ್ತೊಂದು ಹೆಸರು ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ. ಸರ್ ಎಂ.ವಿ. ಜನನ: ಇವರು 1861 ಸೆಪ್ಟೆಂಬರ್ 15 ರಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ ಜನಿಸಿದರು. ಇವರ ತಂದೆ ಶ್ರೀನಿವಾಸ ಶಾಸ್ತ್ರಿ ಮತ್ತು ತಾಯಿ ವೆಂಕಟಲಕ್ಷ್ಮಮ್ಮ. ಶಿಕ್ಷಣದ ಸಾಧನೆ: ಅತ್ಯಂತ ಬಡತನದಲ್ಲಿದ್ದರೂ ಕಷ್ಟಪಟ್ಟು ಓದಿದ ಇವರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಬಿ.ಎ. ಪದವಿ ಮುಗಿಸಿದರು. ನಂತರ ಪುಣೆಯ ಸೈನ್ಸ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದರು. ಅಪ್ರತಿಮ ವ್ಯಕ್ತಿತ್ವ: ಸರ್ ಎಂ.ವಿ. ಅವರು ಸಮಯ ಪಾಲನೆಗೆ ಮತ್ತೊಂದು ಹೆಸರಾಗಿದ್ದರು. ಒಂದು ನಿಮಿಷವೂ ತಡ ಮಾಡದೆ ಕೆಲಸ ಮಾಡುತ್ತಿದ್ದರು. ಕಠಿಣ ಪರಿಶ್ರಮ, ಕಡು ಶಿಸ್ತು ಮತ್ತು ಭ್ರಷ್ಟಾಚಾರರಹಿತ ಪ್ರಾಮಾಣಿಕತೆ ಇವರ ಉಸಿರಾಗಿತ್ತು. ಮುಂಬೈ ಮತ್ತು ಹೈದರಾಬಾದ್ನಲ್ಲಿ ಇಂಜಿನಿಯರಿಂಗ್ ಸಾಧನೆಗಳು: ಮೈಸೂರಿಗೆ ದಿವಾನರಾಗುವ ಮುನ್ನವೇ ವಿಶ್ವೇಶ್ವರಯ್ಯನವರು ಭಾರತದಾದ್ಯಂತ ತಮ್ಮ ಇಂಜಿನಿಯರಿಂಗ್ ಕೌಶಲ್ಯದಿಂದ ಪ್ರಸಿದ್ಧರಾಗಿದ್ದರು. ಸ್ವಯಂಚಾಲಿತ ಗೇಟ್ಗಳ ಸಂಶೋಧನೆ: ಪುಣೆಯ ಖಡಕ್ವಾಸ್ಲಾ ಜಲಾಶಯದಲ್ಲಿ ನೀರಿನ ಪೋಲನ್ನು ತಡೆಯಲು ಸ್ವಯಂಚಾಲಿತ ಫ್ಲಡ್ ಗೇಟ್ಗಳನ್ನು ಆಟೋಮ್ಯಾಟಿಕ್ ಸ್ಲೂಸ್ ಗೇಟ್ಸ್ ವಿನ್ಯಾಸಗೊಳಿಸಿದರು. ಇದು ಜಗತ್ತಿನ ಇಂಜಿನಿಯರಿಂಗ್ ಇತಿಹಾಸದಲ್ಲೇ ಅತ್ಯಂತ ವಿಶಿಷ್ಟ ಸಂಶೋಧನೆಯಾಗಿತ್ತು. ಸುಕ್ಕೂರು ಜಲಯೋಜನೆ: ಸಿಂಧೂ ನದಿಯ ನೀರನ್ನು ಸುಕ್ಕೂರು ಪಟ್ಟಣದ ಜನರಿಗೆ ಕುಡಿಯಲು ಯೋಗ್ಯವಾಗುವಂತೆ ಶುದ್ಧೀಕರಿಸುವ ಫಿಲ್ಟರ್ ವ್ಯವಸ್ಥೆಯನ್ನು ಮಾಡಿದರು. ಹೈದರಾಬಾದ್ನ ಮೂಸಿ ನದಿ ನಿಯಂತ್ರಣ: ಮೂಸಿ ನದಿಗೆ ಪ್ರವಾಹ ಬಂದು ಹೈದರಾಬಾದ್ ನಗರ ಮುಳುಗಡೆಯಾಗುತ್ತಿದ್ದಾಗ ಇವರು ಅಲ್ಲಿಗೆ ಭೇಟಿ ನೀಡಿ ಪ್ರವಾಹ ನಿಯಂತ್ರಣ ಯೋಜನೆಯನ್ನು ರೂಪಿಸಿ ಇಡೀ ನಗರವನ್ನು ರಕ್ಷಿಸಿದರು. ಮೈಸೂರಿನ ದಿವಾನರಾಗಿ ಸರ್ ಎಂ.ವಿ. ಅವರ ಮಹೋನ್ನತ ಸಾಧನೆಗಳು: ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ವಿಶ್ವೇಶ್ವರಯ್ಯನವರ ಬುದ್ಧಿವಂತಿಕೆಯನ್ನು ಮೆಚ್ಚಿ ಅವರನ್ನು 1912 ರಲ್ಲಿ ಮೈಸೂರಿನ ದಿವಾನರನ್ನಾಗಿ ನೇಮಕ ಮಾಡಿದರು. ಇವರ ಕಾಲದಲ್ಲಿ ಕೈಗಾರಿಕೀಕರಣ ಇಲ್ಲವೇ ವಿನಾಶ, ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್ ಎಂಬ ತತ್ವದಡಿ ಮೈಸೂರು ಅಭಿವೃದ್ಧಿ ಹೊಂದಿತು. ಕೃಷ್ಣರಾಜಸಾಗರ ಕೆ.ಆರ್.ಎಸ್ ಅಣೆಕಟ್ಟು ನಿರ್ಮಾಣ: ವಿಶ್ವೇಶ್ವರಯ್ಯನವರ ಮೇಲ್ವಿಚಾರಣೆಯಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಕೃಷ್ಣರಾಜಸಾಗರ ಅಣೆಕಟ್ಟನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ಮಿಸಲಾಯಿತು. ಇದು ಲಕ್ಷಾಂತರ ಎಕರೆ ಭೂಮಿಗೆ ನೀರಾವರಿ ಸೌಲಭ್ಯ ಒದಗಿಸಿತು ಮತ್ತು ಮಂಡ್ಯ ಜಿಲ್ಲೆಯ ಚಹರೆಯನ್ನೇ ಬದಲಾಯಿಸಿತು. ಕೈಗಾರಿಕೆಗಳ ಕ್ರಾಂತಿ: ಇವರ ಶ್ರಮದಿಂದ ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ, ಮೈಸೂರು ಸೋಪ್ ಫ್ಯಾಕ್ಟರಿ, ಶ್ರೀರಂಗಪಟ್ಟಣದ ಸಕ್ಕರೆ ಕಾರ್ಖಾನೆಗಳು ತಲೆ ಎತ್ತಿದವು. ಬ್ಯಾಂಕಿಂಗ್ ವ್ಯವಸ್ಥೆ: ವ್ಯಾಪಾರ ಮತ್ತು ಉದ್ಯೋಗಿಗಳಿಗೆ ಸಾಲ ಸೌಲಭ್ಯ ನೀಡಲು 1913 ರಲ್ಲಿ ಮೈಸೂರು ಬ್ಯಾಂಕ್ ಆಫ್ ಮೈಸೂರ್ ಸ್ಥಾಪಿಸಿದರು. ಶಿಕ್ಷಣ ಮತ್ತು ಸಾಹಿತ್ಯ ಪ್ರೋತ್ಸಾಹ: ಮೈಸೂರು ವಿಶ್ವವಿದ್ಯಾನಿಲಯದ ಸ್ಥಾಪನೆಯಲ್ಲಿ ಮಹತ್ವದ ಪಾತ್ರ ವಹಿಸಿದರು. ಕನ್ನಡ ಭಾಷೆ, ಸಂಸ್ಕೃತಿ ಮತ್ತು ಸಾಹಿತ್ಯದ ಬೆಳವಣಿಗೆಗಾಗಿ 1915 ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸಿದರು. ನಿವೃತ್ತಿ, ಗೌರವಗಳು ಮತ್ತು ಮುಕ್ತಾಯ: ಸರ್ ಎಂ.ವಿ.
ಅವರು ತಮ್ಮ ಕೊನೆಯ ದಿನದವರೆಗೂ ನಾಡಿನ ಸೇವೆಗಾಗಿ ದುಡಿದರು. ಭಾರತ ರತ್ನ ಪ್ರಶಸ್ತಿ. ಇವರ ಅಪ್ರತಿಮ ದೇಶ ಸೇವೆಯನ್ನು ಗುರುತಿಸಿ ಭಾರತ ಸರ್ಕಾರವು 1955ರಲ್ಲಿ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ನೀಡಿ ಗೌರವಿಸಿತು. ಇಂಜಿನಿಯರ್ಸ್ ದಿನ. ಇವರ ಜನ್ಮದಿನವಾದ ಸೆಪ್ಟೆಂಬರ್ 15ರಂದು ಪ್ರತಿ ವರ್ಷ ಭಾರತದಾದ್ಯಂತ ರಾಷ್ಟ್ರೀಯ ಇಂಜಿನಿಯರ್ಗಳ ದಿನ ಎಂಜಿನಿಯರ್ಸ್ ಡೇ ಎಂದು ಆಚರಿಸಲಾಗುತ್ತದೆ. ಇವರು 100 ವರ್ಷಗಳ ಕಾಲ ಬದುಕಿ 1962ರಲ್ಲಿ ನಿಧನರಾದರು. ಒಟ್ಟಾರೆ ಸಾರಾಂಶದ ತೀರ್ಪು ಕನ್ಕ್ಲೂಷನ್ ಭಾಗ್ಯಶಿಲ್ಪಿಗಳು ಎಂಬ ವ್ಯಕ್ತಿಚಿತ್ರವು ಕೇವಲ ಇತಿಹಾಸದ ಪಾಠವಲ್ಲ. ಇದು ಒಬ್ಬ ಧೀಮಂತ ರಾಜ, ನಾಲ್ವಡಿ, ಮತ್ತು ಒಬ್ಬ ಅದ್ಭುತ ತಾಂತ್ರಿಕ ತಜ್ಞ, ವಿಶ್ವೇಶ್ವರಯ್ಯ, ಒಟ್ಟಾಗಿ ಸೇರಿದರೆ ಒಂದು ನಾಡನ್ನು ಹೇಗೆ ಸ್ವರ್ಗವನ್ನಾಗಿ ಮಾಡಬಹುದು ಎಂಬುದಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ. ಇಂದಿನ ಆಧುನಿಕ ಕರ್ನಾಟಕಕ್ಕೆ ಈ ಇಬ್ಬರೂ ಮಹನೀಯರೇ ನಿಜವಾದ ಭಾಗ್ಯಶಿಲ್ಪಿಗಳು. ಇನ್ನು ಇದೇ ಥರ ನೋಟ್ಸ್ಗಳಿಗಾಗಿ, PDF ಗಳಿಗಾಗಿ ಮತ್ತು ಕ್ಲಾಸಸ್ಗಳಿಗಾಗಿ ಕೆಳಗಡೆ ಇರುವ ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ಲಿಂಕ್ ಇದೆ. ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ.